ಹಲೋ ಫ್ರೆಂಡ್ಸ್, ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನ್ವಿಕಾ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಅವರೆಕಾಳನ್ನ ಉಪಯೋಗಿಸಿ ಮಸಾಲೆ ವಡೆ ಹೇಗೆ ಮಾಡೋದು ಅಂತಾನೆ ಹೇಳ್ಕೊಡ್ತಾ ಇದ್ದೀನಿ. ಈ ವಡೆ ಕಡಲೆಬೇಳೆ ವಡೆಗಿಂತನೂ ತುಂಬಾ ರುಚಿಯಾಗಿರುತ್ತೆ. ಅವರೆಕಾಳು ಸೀಸನ್ ಅಲ್ಲಿ ಈ ವಡೆನ ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗತ್ತೆ. ಈವ್ನಿಂಗ್ ಟೀ ಕಾಫಿ ಜೊತೆಗಂತೂ ಸೂಪರ್ ಆಗಿರುತ್ತೆ. ಮಾಡೋದು ಅಷ್ಟೇ ತುಂಬಾ ಸುಲಭ. ಹೇಗ್ ಮಾಡೋದು ಅಂತ ನೋಡ್ಕೊಳ್ತಾ ಹೋಗೋಣ. ಇವತ್ತು ನಾನು 1 ಕಪ್ ಅಷ್ಟು ಇದ್ಕಿದ ಅವರೆಕಾಳು ತಗೊಂಡಿದ್ದೀನಿ. ವಡೆಗೆ ರುಬ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ 3 ಹಸಿ ಮೆಣಸಿನಕಾಯಿ ಯೂಸ್ ಮಾಡ್ತಾ ಇದ್ದೀನಿ. ಮೀಡಿಯಂ ಖಾರ ಇರುತ್ತೆ. 3 ಸಣ್ಣ ಸಣ್ಣ ಪೀಸ್ ಅಷ್ಟು ಶುಂಠಿ, ಒಂದು 10 ರಿಂದ 12 ಬೆಳ್ಳುಳ್ಳಿ, 3-4 ಫಸ್ಟ್ ತರಿತರಿಯಾಗಿ ರುಬ್ಕೋಬೇಕು. ಈ ರೀತಿ ತರಿತರಿಯಾಗಿ ರುಬ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಇದ್ಕಿದ ಅವರೆಕಾಳು ಹಾಕೊಳ್ಳೋಣ. ಈ ಕಾಳಲ್ಲಿ ನೀರಿನ ಅಂಶ ಇರಬಾರ್ದು. ಕಡಲೆಬೇಳೆ ವಡೆಗೆ ರುಬ್ಕೊಳ್ತೀವಲ್ಲ, ಸೇಮ್ ಅದೇ ತರನೇ. ಈಗ ನೀರ್ ಹಾಕ್ತಂಗೆ ಇದನ್ನ ತರಿತರಿಯಾಗಿ ರುಬ್ಕೊಳ್ಬೇಕು. ಇದ್ಕಿದ ಅವರೆಕಾಳಲ್ಲೇ ಸ್ವಲ್ಪ ನೀರಿನ ಅಂಶ ಇರೋದ್ರಿ, ಸೊ ನೀರೇನ್ ಹಾಕೋದ್ ಬೇಡ. ನೋಡಿ ಫ್ರೆಂಡ್ಸ್, ಈ ರೀತಿ ತರಿತರಿಯಾಗಿ ರುಬ್ಕೊಂಡಿದ್ದೀನಿ. ಇದ್ರಾಗ ಸಣ್ಣ ಸಣ್ಣ ಪೀಸ್ ಇದ್ರೂ ಪರವಾಗಿಲ್ಲ. ತುಂಬಾ ಫೈನ್ ಪೇಸ್ಟ್ ಆಗು ರುಬ್ಕೋಬಾರ್ದು, ಮತ್ತೆ ಕಾಳಾಗೂ ಇರಬಾರ್ದು. ನಾವೊಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ಳೋಣ. ನೆಕ್ಸ್ಟ್ ಇದ್ರ ಜೊತೆಗೆ 2 ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳೋಣ. ವಡೆಗೆಲ್ಲ ಈರುಳ್ಳಿನ ಹಾಕ್ಬೇಕಾದ್ರೆ ಈ ರೀತಿ ಚೆನ್ನಾಗಿ ಪುಡಿ ಮಾಡಿ ಹಾಕೊಳ್ಳಿ, ತಟ್ಟಕ್ಕೆ ಈಸಿಯಾಗಿ ಆಗತ್ತೆ. ಜೊತೆಗೆ ಸಣ್ಣ ಕಪ್ಪಲ್ಲಿ ಒಂದು ಅರ್ಧ ಕಪ್ ಅಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಒಂದು 1/4 ಕಪ್ ಅಷ್ಟು ಕರ್ಬೇವಿನ ಸೊಪ್ಪು, ಇದನ್ನೂ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ನೀವು ಇದ್ರ ಜೊತೆಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೋಬಹುದು. ಅಕ್ಕಿ ಹಿಟ್ಟು ಹಾಕೊಳ್ಳೋದ್ರಿಂದ ತುಂಬಾನೇ ಕ್ರಿಸ್ಪಿ ಆಗಿರುತ್ತೆ. ಅಕ್ಕಿ ಹಿಟ್ಟು ಹಾಕಿಲ್ಲ ಅಂದ್ರೂ ನಾವು ನಾರ್ಮಲ್ ವಡೆ ಮಾಡಿದಾಗ ಕ್ರಿಸ್ಪಿ ಆಗಿರತ್ತಲ್ಲ, ಆ ರೀತಿನೇ ಇರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪುನ ಹಾಕಿ ಫಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ರೀತಿ ಮಿಕ್ಸ್ ಮಾಡಾಗಿದೆ. ಈಗ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಈಗ ವಡೆ ತಟ್ಟಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಕೈಯಲ್ಲಿ ಎಣ್ಣೆನ ಬಿಸಿ ಮಾಡಕ್ ಇಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ. ಮೀಡಿಯಂ ಸೈಜ್ ವಡೆಗಳಾಗಿ ಮಾಡ್ಕೊಳ್ಳಿ. ಸ್ವಲ್ಪ ಉಂಡೆನ ತಗೊಂಡು ತಟ್ಕೋಬೇಕು. ನಾರ್ಮಲ್ ನಾವು ವಡೆ ತಟ್ತೀವಲ್ಲ, ಸೇಮ್ ಅದೇ ತರನೇ. ತುಂಬಾ ದಪ್ಪನೂ ಇರಬಾರ್ದು, ತುಂಬಾ ತೆಳುನೂ ಇರಬಾರ್ದು, ಮೀಡಿಯಂ ಆಗಿರ್ಬೇಕು. ನೋಡಿ ಈ ರೀತಿ. ಸೊ ಫಸ್ಟೇ ಉಂಡೆಗಳನ್ನ ಮಾಡಿ ಇಟ್ಕೊಂಡ್ರೆ ನೀವು ಎಣ್ಣೆ ಬಿಸಿ ಆಗಿದ್ದು ತಟ್ಟಿ ಹಾಕಕ್ಕೆ ಈಸಿ ಆಗುತ್ತೆ. ನೋಡಿ ಈ ರೀತಿ ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ. ಈಗ ವಡೆಗಳನ್ನ ತಟ್ಟಿ ಎಣ್ಣೆಲಿ ಹಾಕೊಳ್ಳೋಣ. ಎಣ್ಣೆನೂ ಚೆನ್ನಾಗಿ ಬಿಸಿ ಆಗಿದೆ. ಸ್ವಲ್ಪ ಕೈಗೆ ನೀರು ಹಚ್ಕೊಳ್ಳಿ, ಅಂದರೆ ಕೈ ಗಂಟಲ್ಲ. ಈ ರೀತಿ ತಟ್ಟಿ ನಿಧಾನಕ್ಕೆ ಬಿಸಿಯಾಗಿರೋ ಎಣ್ಣೆಲಿ ಹಾಕೊಳ್ಳೋಣ. ನೋಡಿ ವಡೆಗಳನ್ನ ಹಾಕಾಗಿದೆ. ಗ್ಯಾಸ್ನ ಮೀಡಿಯಂ ಟು ಹೈ ಫ್ಲೇಮ್ ಇವೆರಡು ಮಧ್ಯದಲ್ಲಿ ಇಟ್ಟಿನ ಇದನ್ನ ನೀವು ಫ್ರೈ ಮಾಡ್ಕೋಬೇಕು. ಈ ಫ್ಲೇಮಲ್ಲಿ ಇಡಬಾರ್ದು, ಹಾಗೇನೆ ಲೋ ಫ್ಲೇಮಲ್ಲೂ ಇಡಬಾರ್ದು, ಎಣ್ಣೆ ತುಂಬಾ ಎಳ್ಕೊಳ್ಳುತ್ತೆ. ಸೊ ನೋಡಿ ಒಂದ್ ಸ್ವಲ್ಪ ಗೋಲ್ಡನ್ ಕಲರ್ ಆಗಿದ್ದು, ಇದನ್ನ ತಿರುಗಿಸಿ ಹಾಕೊಳ್ಳೋಣ. ಇದೇ ರೀತಿ 2 ಸೈಡು ಗೋಲ್ಡನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ 2 ಸೈಡು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನ ನಾವು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ಫಸ್ಟೇ ಉಂಡೆಗಳನ್ನ ಮಾಡಿಟ್ರೆ ಎಣ್ಣೆ ಬಿಸಿಯಾಗಿದ್ದು ತಟ್ಟಾಕಕ್ಕೆ ಈಸಿಯಾಗಿ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ ಆಗಿ ಈಸಿ ಮೆಥಡ್ ಅಲ್ಲಿ ಸೂಪರ್ ಟೇಸ್ಟ್ ಆಗಿರುವಂತ ಅವರೆಕಾಳು ಮಸಾಲೆ ವಡೆ ಮಾಡೋದು ಅಂತ. ಸಕ್ಕತ್ತಾಗಿದೆ ಫ್ರೆಂಡ್ಸ್ ಟೇಸ್ಟ್. ಕಡಲೆಬೇಳೆ ವಡೆಗಿಂತನೂ ನಿಜವಾಗ್ಲೂ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಟೇಸ್ಟ್ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ಅನ್ವಿಕಾ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಇದೇ ರೀತಿ ಈಸಿ ರೆಸಿಪಿ ಜೊತೆಗೆ ನೆಕ್ಸ್ಟ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.